ನಮಸ್ಕಾರ ವೀಕ್ಷಕರೇ, ಮಮತಾಸ್ ಗ್ಲಿಡ್ ಚಾನಲ್ಗೆ ಸ್ವಾಗತ. ನಮ್ಮ ರಾಜಧಾನಿ ಬೆಂಗಳೂರು ಆಧುನಿಕವಾಗಿ ಎಷ್ಟೇ ಮುಂದುವರೆದಿರಬಹುದು, ಎಷ್ಟೇ IT-BT ಕಂಪನಿಗಳಿರಬಹುದು, ಆದರೆ ಪುರಾತನ ದೇವಸ್ಥಾನಗಳಿಗೆ, ಆಧ್ಯಾತ್ಮಿಕ ಪರಿಸರಕ್ಕೆ ಯಾವುದೇ ಕೊರತೆ ಇಲ್ಲ. ಇಲ್ಲಿನ ಬ್ಯುಸಿ ಲೈಫು, ಕೆಲಸದ ಒತ್ತಡದಿಂದ ನೆಮ್ಮದಿ ಪಡೆಯಲು ದೇವಸ್ಥಾನಗಳಿಗೆ ಹೋಗಿ ಪರಮಾತ್ಮನ ದರ್ಶನ ಮಾಡಿ ತಮ್ಮಲ್ಲಿರುವ ದುಗುಡಗಳನ್ನೆಲ್ಲ ಕಳೆದುಕೊಂಡು ಬರ್ತಾರೆ. ಅಂತಹದ್ದೇ ಒಂದು ಪುರಾತನ ಇತಿಹಾಸವುಳ್ಳ ಹಾಗೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರನ್ನು ಬ್ರಿಟಿಷರ ಗುಂಡೇಟಿನಿಂದ ಉಳಿಸಿದ್ದೇ ಈ ದೇವಾಲಯ. ಯಾವುದು ಈ ದೇವಾಲಯ ಎಂದು ಯೋಚಿಸುತ್ತಿದ್ದೀರಾ? ಅದೇ ಬೆಂಗಳೂರು ಕೋಟೆಯ ಒಳಗೆ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಪಕ್ಕದಲ್ಲಿರುವ ಕೋಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು KR ಮಾರ್ಕೆಟ್ಗೆ ಹತ್ತಿರದಲ್ಲಿದೆ. ಇವತ್ತು ನಾನು ನಿಮಗೆ ಒನ್ ಡೇ ಟ್ರಿಪ್ ಮಾಡಿಸ್ತೀನಿ ಬನ್ನಿ. ಅಂದರೆ ಐತಿಹಾಸಿಕ 3 ಸ್ಥಳಗಳ ಬಗ್ಗೆ ನಿಮಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಮೊದಲಿಗೆ ಕೋಟೆ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ಕೊಡೋಣ. ಈ ದೇವಸ್ಥಾನವು ದ್ರಾವಿಡ ಶಿಲ್ಪದಿಂದ ಕೂಡಿದ್ದು, ಮುಖಗೋಪುರ ನೋಡಲು ತುಂಬಾ ಸುಂದರವಾಗಿದೆ. ನೋಡಿ, ಗರ್ಭಗೃಹದ ಕಲ್ಲುಗೋಡೆಗಳ ಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸಪ್ತ ಋಷಿಗಳ, ಸಪ್ತ ಮಾತೃಕೆಗಳ ಹಾಗೂ ಅಷ್ಟ ದಿಕ್ಪಾಲಕರಿಂದ ಕೂಡಿರುವ ಗಿರಿಜಾ ಕಲ್ಯಾಣದ ಮೂರ್ತಿಗಳಿವೆ. ಅವು ನೋಡಲು ತುಂಬಾನೇ ಸುಂದರವಾಗಿದ್ದಾವೆ. ದೇವಸ್ಥಾನವು ಆಗಮ ಮತ್ತು ಶಿಲ್ಪಶಾಸ್ತ್ರಗಳ ಸಂಪೂರ್ಣ ಶಿಲೆಯಿಂದ ಮಾಡಲ್ಪಟ್ಟಿರುತ್ತದೆ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡುತ್ತಾ ಹೋದರೆ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯದ ಗತ ವೈಭವಗಳನ್ನೇ ತಿಳಿಸುತ್ತದೆ. ಈ ದೇವಸ್ಥಾನವನ್ನು 15ನೇ ಶತಮಾನದಲ್ಲಿ ಮೈಸೂರು ರಾಜ್ಯದ ಅರಸರಾದ ಶ್ರೀ ಚಿಕ್ಕದೇವರಾಜ ಒಡೆಯರವರು ನಿರ್ಮಿಸಿದರೆಂದು, ಇವರ ಪುತ್ರರಾದ ಶ್ರೀ ಕಂಠೀರವ ನರಸರಾಜ ಒಡೆಯರು ಅವರ ತಂದೆ ಪ್ರತಿಷ್ಠಾಪಿಸಿದ ಈ ದೇವಾಲಯದ ಪೂಜೆಗೆಂದು 4 ಗ್ರಾಮಗಳನ್ನು ದಾನಪೂರ್ವಕವಾಗಿ ಕೊಟ್ಟಿರ್ತಾರೆ. ಆಗೆಲ್ಲ ರಾಜರ ಆಡಳಿತದಲ್ಲಿರ್ತಿದ್ವು ಊರುಗಳೆಲ್ಲನೂ. ಅದರಲ್ಲಿ 4 ಗ್ರಾಮಗಳಿಂದ ಬರುವ ಆದಾಯ ಈ ದೇವಸ್ಥಾನಕ್ಕೆ ಮೀಸಲಾಗಿರಿಸಬೇಕೆಂದು ಹೇಳಿರ್ತಾರೆ. ಇದರ ಉಲ್ಲೇಖ ಅಂದರೆ ರಾಜ ಈ ಥರ ಹೇಳಿದ್ದ ಅನ್ನೋದಕ್ಕೆ ಬೆಂಗಳೂರು ನಗರದ ಕೆಂಗೇರಿ ಹೋಬಳಿಗೆ ಸೇರಿದ ಕೊತ್ತನೂರು ಗ್ರಾಮದಲ್ಲಿ ಸಿಕ್ಕಿರುವ ಶಿಲಾಶಾಸನ ಹೇಳುತ್ತದೆ. ಈ ಶಾಸನ ನೀವು ಈಗಲೂ ಕೊತ್ತನೂರು ಗ್ರಾಮದ ಎಂಟ್ರೆನ್ಸ್ನಲ್ಲಿ ನೋಡಬಹುದು. ಅದರ ಪ್ರತಿರೂಪ ನೀವು ದೇವಸ್ಥಾನದಲ್ಲೂ ಕೂಡ ನೋಡಬಹುದು. ಈ ದೇವಸ್ಥಾನದ ಹಿಂಭಾಗದಲ್ಲಿ ಟಿಪ್ಪು ಪ್ಯಾಲೇಸ್ ಇದೆ. ಒಂದ್ಸಲ ಏನಾಯ್ತಂದ್ರೆ 1791ರಲ್ಲಿ 3ನೇ ಮೈಸೂರು ಯುದ್ಧದಲ್ಲಿ ಆಗಿನ ಬ್ರಿಟಿಷ್ ಗವರ್ನರ್ ಆದ ಲಾರ್ಡ್ ಕಾರ್ನ್ ವಾಲಿಸ್ ಟಿಪ್ಪು ಅರಮನೆಗೆ ಗುಂಡು ಹಾರಿಸ್ತಾನೆ. ಆದರೆ ಆ ಗುಂಡು ಆ ದೇವಸ್ಥಾನದ ಗರುಡಗಂಬಕ್ಕೆ ತಾಗಿ ಟಿಪ್ಪುವಿನ ಪ್ರಾಣ ಉಳಿಸುತ್ತೆ. ಅವತ್ತಿನಿಂದ ಈ ದೇವಸ್ಥಾನದ ಮೇಲೆ ಹೈದರ್ ಅಲಿ ಖಾನ್ ಹಾಗೂ ಟಿಪ್ಪು ಸುಲ್ತಾನನಿಗೆ ಅಪಾರ ನಂಬಿಕೆ ಇಟ್ಟುಕೊಂಡಿರ್ತಾರೆ. ಇದು ಹಿಂದೂ ಮುಸ್ಲಿಮಾನರ ಐಕ್ಯಮತವನ್ನು ಬೆಳೆಸಿದ ಪವಿತ್ರ ಸ್ಥಳವಾಗಿದೆ. ವೀಣಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಹಾಗೆ ನಾನು ನನ್ನ ಮಗಳು ಸಹ ವೆಂಕಟರಮಣ ಸ್ತೋತ್ರ ಹೇಳಿದ್ವಿ ಆ ದೇವಸ್ಥಾನದ ಹತ್ರ. ಈ ದೇವಸ್ಥಾನದ ಒಳಗಡೆ ಗಣೇಶ, ಮುಖ್ಯವಾಗಿ ವೆಂಕಟರಮಣ, ಹಾಗೆ ಪಕ್ಕದಲ್ಲಿ ಪದ್ಮಾವತಿ ಮೂಲ ವಿಗ್ರಹಗಳಿವೆ. ಈ ದೇವಸ್ಥಾನದಲ್ಲಿ ಶ್ರೀ ಪಾಂಚರಾತ್ರಾಗಮ ಮತ್ತು ವಡಹಲೆ ಸಂಪ್ರದಾಯವನ್ನು ಅನುಸರಿಸಿ ದಿನಾಲು ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ವೃಷಭ ಮಾಸದ ಪುಬ್ಬ ನಕ್ಷತ್ರದಲ್ಲಿ ರಥೋತ್ಸವ ನಡೆಸ್ತಾರೆ. ನೀವು ಒಮ್ಮೆ ಹೋಗಿ ಆ ವೆಂಕಟರಮಣನ ಅನುಗ್ರಹ ಪಡೆಯಿರಿ. ನೋಡಿ, ನೆಕ್ಸ್ಟ್ ಸ್ಪಾಟು ಟಿಪ್ಪು ಸಮರ್ ಪ್ಯಾಲೇಸ್ಗೆ ಹೋಗೋಣ. ನಾನು ಹೇಳಿದ್ನಲ್ಲ ಒನ್ ಡೇ ಟ್ರಿಪ್ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ರೆ 3 ಪ್ಲೇಸ್ ಕವರ್ ಮಾಡಬಹುದು. ಎಲ್ಲನೂ ಹತ್ರ ಇರೋದ್ರಿಂದ ಈಸಿಯಾಗಿ ಕವರ್ ಮಾಡ್ಬೋದು. ನೋಡಿ, ಎಂಟ್ರೆನ್ಸ್ನಲ್ಲಿ ಟಿಕೆಟ್ ಕೌಂಟರ್ ಇದೆ. ಬೇಕಾದರೆ ನೀವು ಅಲ್ಲೇ ಆನ್ಲೈನ್ ಟಿಕೆಟ್ ತೊಗೊಂಡು ಸಹ ನೀವು ಎಂಟ್ರಿ ಆಗ್ಬೋದು. ನೋಡಿ, ನಾವೀಗ ಎಂಟ್ರಿ ಆದ್ವಿ. ಬೆಂಗಳೂರಿನ ಕೋಟೆ ಆವರಣದಲ್ಲಿ 1781ರಲ್ಲಿ ಹೈದರ್ ಅಲಿ ಖಾನ್ ಮರ ಹಾಗೂ ಗಾರೆ ಗಚ್ಚಿನಿಂದ ಈ ಅರಮನೆ ನಿರ್ಮಾಣ ಪ್ರಾರಂಭಗೊಳಿಸಿದ.
ಆದರೆ ನಂತರ 1791ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪೂರ್ತಿಯಾಯಿತು. ಇದು ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲಿದೆ. ನೀವು ಅಲ್ಲಿಂದ ನೋಡಿದ್ರೆ ಟಿಪ್ಪು ಸಮರ್ ಪ್ಯಾಲೇಸ್ ಕಾಣಿಸುತ್ತೆ, ಇಲ್ಲಿಂದ ನೋಡಿದ್ರೆ ವೆಂಕಟರಮಣ ದೇವಸ್ಥಾನ ಕಾಣಿಸುತ್ತೆ. ಅಕ್ಕಪಕ್ಕದಲ್ಲೇ ಇದ್ದಾವೆ ನೋಡಿ. ನೀವು ಹೊರಗಡೆಯಿಂದ ನೋಡಿದ್ರೆ ಇದು ಒಂದೇ ಅಂತಸ್ತಿನ ಅರಮನೆ ಅಂತ ಕಾಣಿಸುತ್ತೆ, ಆದರೆ ಇದು 2 ಅಂತಸ್ತಿದೆ. ನಮ್ಮನೆ ಥರ ಡೂಪ್ಲೆಕ್ಸ್ ನೋಡಿ. ಆಗಿನ ಕಾಲದಲ್ಲೇ ಡೂಪ್ಲೆಕ್ಸ್ ಕಟ್ಟಿದ್ದಾರೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಪ್ಯಾಲೇಸ್ ಫ್ರಂಟಲ್ಲಿ ನೀವು ನೋಡಬಹುದು ಮರದ ಸ್ತಂಭಗಳು ಕಲ್ಲಿನ ಮೇಲೆ ನಿಲ್ಲಿಸಿದ್ದಾರೆ. 2 ಕಂಬಗಳ ಮಧ್ಯೆ ಅರ್ಧ ವರ್ತುಲ ಕಮಾನುಗಳನ್ನು ನಿರ್ಮಿಸಿದ್ದಾರೆ. ಈ ಕಂಬಗಳಿಗೆ ಕಂದು ಹಾಗೂ ಗೋಲ್ಡ್ ಕಲರ್ ಹಚ್ಚಿದ್ದಾರೆ. ಮೇಲಂತಸ್ತಿನ ಕೋಣೆಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಮುಂದೆ ಬಾಲ್ಕನಿಗಳಿದ್ದು, ಇದು ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಪಾವಟಿಗೆಗಳಿವೆ. ಮಧ್ಯದಲ್ಲಿ ಮಂಟಪದಲ್ಲಿ ಸುಲ್ತಾನನು ದೈನಂದಿನ ದರ್ಬಾರ್ ನಡೆಸುತ್ತಿದ್ದನು ನೋಡಿ. ಇದ್ರ ಕೆಳಗಡೆ ಒಂದು ವಿಶಾಲವಾದ ಹಾಲ್ ಇದೆ, ಅದರಲ್ಲಿ ಛಾಯಾಚಿತ್ರ ಸಂಗ್ರಹಾಲಯವಿದೆ. ಈ ಅರಮನೆ ಗೋಡೆಯ ಒಂದು ಶಾಸನದಲ್ಲಿ ಈ ಅರಮನೆಯನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ. ನಿಮಗೆ ಗೊತ್ತಿರಬಹುದು, ಟಿಪ್ಪುವಿನ ಮೇನ್ ಪ್ಯಾಲೇಸು ಶ್ರೀರಂಗಪಟ್ಟಣದಲ್ಲಿದೆ. ಆದರೆ ಬೇಸಿಗೆಗಂತಲೇ ವಿಶೇಷವಾಗಿ ಈ ಪ್ಯಾಲೇಸ್ನಲ್ಲಿ ಬೆಂಗಳೂರಿನಲ್ಲಿ ಕಟ್ಟಿಸ್ಕೊಂಡಿದ್ದಾರೆ. ಈ ಪ್ಯಾಲೇಸ್ ಸುತ್ತಲೂ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಕೂತು ನೀವು ರಿಲ್ಯಾಕ್ಸ್ ಮಾಡ್ಬೋದು ನೋಡಿ. ಗ್ರೀನ್ ಮ್ಯಾಟ್ ಹಾಕಿರೋ ಥರ ಕಾಣಿಸುತ್ತೆ. ಅಲ್ಲಲ್ಲಿ ಗೋಡೆಗೆ ಅಪ್ಪಿಕೊಂಡಿರುವ ಬಳ್ಳಿಗಳು, ಒಂದು ಬಳ್ಳಿಯಲ್ಲಂತೂ ಎಷ್ಟು ಚೆನ್ನಾಗಿ ಹೂಬಿಟ್ಟಿತ್ತು ಅಂದರೆ ಪರ್ಪಲ್ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಟ್ರಿಮ್ ಮಾಡಿಸಿಕೊಂಡು ಸಾಲಾಗಿ ನಿಂತ ಮರಗಳು, ಅಲ್ಲಿಂದ ನೋಡಿದರೆ ಆಕಾಶದಲ್ಲಿ ಬೆಣ್ಣೆ ಮುದ್ದೆಯಂತೆ ಕಾಣುವ ಬಿಳಿ ಮೋಡಗಳು. ಆಹಾ, ನೋಡುವುದೇ ಚಂದ. ಇಷ್ಟು ಸುಂದರವಾದ ಈ ಟಿಪ್ಪು ಪ್ಯಾಲೇಸ್ ನೀವು ಒಮ್ಮೆ ವಿಸಿಟ್ ಮಾಡಿ ಕಣ್ತುಂಬಿಕೊಳ್ಳಿ. ನೆಕ್ಸ್ಟ್ ಸ್ಪಾಟು ಬೆಂಗಳೂರು ಫೋರ್ಟ್ಗೆ ಹೋಗೋಣ ಬನ್ನಿ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ಸ್ನ್ಯಾಕ್ಸು ಏನಾದರೂ ಜ್ಯೂಸ್ ಕುಡಿಯೋದಾದರೆ ಕುಡ್ಬೋದು. ಇಲ್ಲಿ ಮಾರ್ತಾ ಇರ್ತಾರೆ. ಆ 2 ಸ್ಪಾಟಲ್ಲಿ ನಿಮಗೇನು ಸಿಗೋದೇ ಇಲ್ಲ. ಹಾಗಾಗಿ ಬೇಕಾದರೆ ತಿನ್ಕೊಂಡು ಒಳಗೆ ಹೋಗ್ಬೋದು. ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಫೀಸ್ ಏನೂ ಇರಲ್ಲ, ಫ್ರೀಯಾಗೇ ಇದೆ ಇದು ನೋಡಿ. ಇದೇ ಎಂಟ್ರೆನ್ಸು. ಇದ್ರ ಡೋರು ತುಂಬಾ ದೊಡ್ಡದಾಗಿದೆ. ಒಂದು ಸೈಡ್ ಡೋರೇ ನಿಮಗೆ ಅಳಗಾಡ್ಸೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಈ ಕೋಟೆ ಏನು ಅಷ್ಟು ದೊಡ್ಡದಾಗಿಲ್ಲ, ಆದರೆ ಮುಂಚೆ ತುಂಬಾ ದೊಡ್ಡದಾಗಿತ್ತಂತೆ. ಇದೇ ಕೋಟೆ ಬೆಂಗಳೂರಿಗೆ ಭದ್ರಕೋಟೆಯಾಗಿತ್ತಂತೆ. ಹಾಗೆ ಅಲ್ವಾ, ಮೆಟ್ರೋ ಸಿಟಿಗಳು ಬೆಳೆದಂತೆ ಇಲ್ಲಿನ ಕೋಟೆಗಳಾಗಿರಬಹುದು, ಕೆರೆಗಳಾಗಿರಬಹುದು, ಹಾಗೆ ಮರಗಳಾಗಿರಬಹುದು ಎಲ್ಲನೂ ಮಾಯವಾಗಿಬಿಡ್ತವೆ. ಏನೂ ಮಾಡೋಕ್ಕಾಗಲ್ಲ. ಇದೇ ಬೃಹತ್ ನಗರದಲ್ಲಿ ನಾವು ನೀವು ಕೂಡ ಇದ್ದೇವೆ. ಅದೇನೇ ಇರಲಿ ನೋಡಿ. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಕೆಂಪೇಗೌಡರು ಬೆಂಗಳೂರಿನಲ್ಲಿ 1537ರಲ್ಲೇ ಈ ಕೋಟೆ ನಿರ್ಮಿಸಿದರು. ಆ್ಯಕ್ಚುಲಿ ಇದನ್ನು ಮಣ್ಣಿನಿಂದ ಕಟ್ಟಿದರಂತೆ. ಆಗಲೇ ನೋಡಿ ನಮ್ಮ ಕೆಂಪೇಗೌಡರು ಆಧುನಿಕ ಬೆಂಗಳೂರು ಉದಯಕ್ಕೆ ಕಾರಣಕರ್ತರಾಗಿದ್ದರು. ಆದರೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಕಲ್ಲಿನ ಕೋಟೆ, ಇದನ್ನು 1761ರಲ್ಲಿ ಹೈದರಾಲಿ ಈ ಕೋಟೆಯನ್ನು ಮಣ್ಣಿನಲ್ಲಿ ಇರುತ್ತಲ್ಲ ಅದನ್ನು ಕಲ್ಲಿನಿಂದ ಕೋಟೆ ಕಟ್ಟಿಸಿದರಂತೆ. ಕೋಟೆ ಮಧ್ಯದಲ್ಲಿ ಗ್ರೀನ್ ಗ್ರಾಸ್, ಸುತ್ತಲೂ ಪಾತ್ ಇದೆ. 1-2 ಬೆಂಚ್ ಕೂಡ ಹಾಕಿದ್ದಾರೆ. ಸುತ್ತಲೂ ಕಲ್ಲಿನ ಕೋಟೆ, ಮಧ್ಯದಲ್ಲಿ ಆ ಗ್ರೀನ್ ಗ್ರಾಸ್ ನೋಡಲು ಒಂಥರ ಮಜಾ ಬರುತ್ತೆ. ಮುಂಚೆ ಈ ಕೋಟೆ ತುಂಬಾ ವಿಶಾಲವಾಗಿತ್ತಂತೆ. ಇದರ ಸುತ್ತಲೂ 4 ಪ್ರಧಾನ ದ್ವಾರಗಳು, 5 ಸಾಮಾನ್ಯ ದ್ವಾರಗಳಿಂದ ಕೂಡಿದೆ. ಈ ಕೋಟೆಯನ್ನು ಅಂಡಾಕಾರವಾಗಿ ನಿರ್ಮಿಸಿದ್ದಾರೆ. ಕೋಟೆಯ ಒಳಗಿನ ಬೀದಿಗಳಿಗೆ ಕೆಂಪೇಗೌಡರು ಸೂರ್ಯ ಬೀದಿ ಅಂದರೆ ಈಗಿನ ಅವೆನ್ಯೂ ರಸ್ತೆ, ಚಂದ್ರ ಬೀದಿ ಅಂದರೆ ಈಗಿನ ವಿ.ಕೆ. ಅಯ್ಯಂಗಾರ್ ರಸ್ತೆ. ನೋಡಿ ಎಷ್ಟು ವಿಶಾಲವಾಗಿತ್ತಂತ. ಆದರೆ ಈಗ ಇಷ್ಟು ಮಾತ್ರ ಉಳಿದಿದೆ ನೋಡಿ. ಈ ಬೆಂಗಳೂರು ಕೋಟೆ ನೋಡಿದರೆ ಬೆಂಗಳೂರು ಎಷ್ಟು ಇತಿಹಾಸ ಹೊಂದಿದೆ ಅಂತ ತಿಳಿಯುತ್ತದೆ. ಆದರೆ ಈಗ ಬೆಂಗಳೂರು ಅಂದರೆ IT-BT ಕಂಪನಿಗಳು ಹಾಗೆ ಟ್ರಾಫಿಕ್ ಮಾತ್ರ ನಮಗೆ ಈಗ ಕಾಣಿಸುತ್ತೆ. ಆದರೆ ಬೆಂಗಳೂರನ್ನು ಕೆದಕಿದಷ್ಟು ಇತಿಹಾಸ ಪುರಾವೆಗಳು ಹಾಗೆ ಆಧ್ಯಾತ್ಮಿಕ ದೇವಸ್ಥಾನಗಳು ಎಷ್ಟೆಲ್ಲ ಇತಿಹಾಸ ಹೊಂದಿದೆ ಅಂತ ಈಗ ತಿಳಿಯುತ್ತೆ ನಮಗೆ. ನೋಡಿ 3 ಸ್ಪಾಟ್ಗಳನ್ನು ನೋಡಿದ್ದಾಯಿತು. ನಿಮಗೆ ಪೇಷನ್ಸ್ ಇದ್ದರೆ ಅಲ್ಲೇ KR ಮಾರ್ಕೆಟ್ ಹತ್ರದಲ್ಲೇ ಇದೆ. ಹಣ್ಣು ತರಕಾರಿ ಹೂ ಬೇಕಾದರೆ ತಗೊಂಡು ಮನೆ ಕಡೆ ಪ್ರಯಾಣ ಬೆಳೆಸಬಹುದು. ಈ KR ಮಾರ್ಕೆಟ್ ಸಹ ಆಗಿನ ಕೆಂಪೇಗೌಡರು ನಿರ್ಮಿಸಿದ ಮಾರ್ಕೆಟು. ಆಗ ಕೂಡ ಇಲ್ಲಿ ಎಲ್ಲ ತರಹದ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು ಎಂದು ಹೇಳ್ತಾ ನೆಕ್ಸ್ಟ್ ಒಂದು
ಒಳ್ಳೆ ಟ್ರಾವೆಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.